ಪ್ರತಿಯೊಂದು ಬ್ಯಾಂಕ್‌ಗಳಿಗೆ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಿ ಸೆಕ್ಯೂರಿಟಿ ಗಾರ್ಡ್‌ಗಳನ್ನು ನೇಮಿಸಬೇಕು ಎಂದು ಡಿವೈಎಸ್ಪಿ ರಾಜಣ್ಣ ತಿಳಿಸಿದರು. ಪಟ್ಟಣದಲ್ಲಿ ಸೋಮವಾರ ಸಾಯಂಕಾಲ ಪೊಲೀಸ್ ಇಲಾಖೆಯಿಂದ ನಡೆದ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸಹಕಾರ ಸಂಘ ಸಂಸ್ಥೆ ಹಾಗೂ ಖಾಸಗಿ ಫೈನಾನ್ಸ್ ಕಂಪನಿಗಳ ಭದ್ರತೆ ಮತ್ತು ನಿರ್ವಹಣೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದರು. ತಾಲೂಕಿನಲ್ಲಿ ಬರುವ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್‌ಗಳು, ಖಾಸಗಿ ಬ್ಯಾಂಕ್‌ಗಳು, ಸಹಕಾರ ಬ್ಯಾಂಕ್‌ಗಳು, ಖಾಸಗಿ ಫೈನಾನ್ಸ್ ಸಂಸ್ಥೆಗಳು ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಬ್ಯಾಂಕ್‌ಗಳಲ್ಲಿ ಒಳಭಾಗ, ಹೊರಭಾಗ, ಪಕ್ಕದಲ್ಲಿನ ರಸ್ತೆ ಕಾಣುವ ರೀತಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸತಕ್ಕದ್ದು ಮತ್ತು ಸಿಸಿಟಿವಿ ಡಿವಿಆರ್‌ಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ಬಗ್ಗೆ ಕಾಲಕಾಲಕ್ಕೆ ನೋಡಿಕೊಳ್ಳುವುದು ಕಡ್ಡಾಯವಾಗಿದೆ. ಬ್ಯಾಂಕ್‌ಗಳಲ್ಲಿ ಹಗಲು ಮತ್ತು ರಾತ್ರಿ ವೇಳೆ ಸೆಕ್ಯೂರಿಟಿ ಗಾರ್ಡ್‌ಗಳನ್ನು ನೇಮಿಸುವ ಸೆಕ್ಯೂರಿಟಿ ಗಾರ್ಡ್‌ಗಳಿಗೆ ಭದ್ರತೆ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿಸಬೇಕು. ಬ್ಯಾಂಕ್‌ನಲ್ಲಿರುವ ನಗದು ಹಣ, ಬೆಳ್ಳಿ, ಬಂಗಾರದ ಹಣವನ್ನು ಇಡುವ ಭದ್ರತೆಯ ಕೊಠಡಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಇರುವ ಬ್ಯಾಂಕ್ಯುಲರಿ ಅಲಾರಾಂಗಳನ್ನು ಅಳವಡಿಸಬೇಕು. ಬ್ಯಾಂಕ್‌ನಲ್ಲಿ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಯಾವುದೇ ಸಮಯದಲ್ಲಿ ಕಂಡುಬಂದರೆ ತಕ್ಷಣವೇ ಪೊಲೀಸ್ ಠಾಣೆಗೆ ಅಥವಾ ಪೊಲೀಸ್ ತುರ್ತು ಸೇವೆ ನಂಬರ್ 112ಗೆ ಕರೆ ಮಾಡಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಸಿಪಿಐ ವಿ. ವಸಂತ್ ಅಸೋದೆ ಮಾತನಾಡಿ, ಬ್ಯಾಂಕ್ ಸಿಬ್ಬಂದಿ ಪೊಲೀಸ್ ಅಧಿಕಾರಿಗಳ ದೂರವಾಣಿ ನಂಬರ್ ಕಡ್ಡಾಯವಾಗಿ ಹೊಂದಿರಬೇಕು. ಆಯಾ ಬ್ಯಾಂಕಿಗೆ ಒಳಪಡುವ ಗ್ರಾಮಕ್ಕೆ ನೇಮಿಸಲಾದ ಪೊಲೀಸ್ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿರಬೇಕು. ಬ್ಯಾಂಕ್ ಎಟಿಎಂಗಳಿಗೆ ಹಣವನ್ನು ಸಾಗಿಸುವ ಏಜೆನ್ಸಿಗಳು ಸಿಬ್ಬಂದಿಗಳು ಸಂಪೂರ್ಣ ವಿವರ ಬ್ಯಾಂಕ್ ಬಳಿ ಇಟ್ಟುಕೊಳ್ಳುವುದು ಕಡ್ಡಾಯವಾಗಿದೆ ಎಂದರು. ಬ್ಯಾಂಕಿಗೆ ಎಟಿಎಂಗೆ ಹಣವನ್ನು ಸಾಗಾಟ ಮಾಡುವ ವಾಹನಕ್ಕೆ ಸಿಸಿಟಿವಿ ಕ್ಯಾಮೆರಾ ಹಾಗೂ ಜಿಪಿಎಸ್ಗಳನ್ನು ಅಳವಡಿಸಬೇಕು. ಬ್ಯಾಂಕ್ ಎಟಿಎಂ ಹಣವನ್ನು ಸಾಗಿಸುವ ವಾಹನಗಳಿಗೆ ನುರಿತ ಸಶಸ್ತ್ರ ಸೆಕ್ಯೂರಿಟಿ ಗಾರ್ಡ್‌ಗಳನ್ನು ನೇಮಿಸಬೇಕು. ಎಟಿಎಂಗಳಿಗೆ ದಿನದ 24 ಗಂಟೆ ಸೆಕ್ಯೂರಿಟಿ ಗಾರ್ಡ್‌ಗಳನ್ನು ನೇಮಿಸಬೇಕು ಎಂದು ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮತ್ತು ಸಿಬ್ಬಂದಿಗಳಿಗೆ ತಿಳಿಸಿದರು. ಸಭೆಯಲ್ಲಿ ಪಿಎಸ್ಐ ಪಾಂಡುರಂಗಪ್ಪ, ರಾಂಪುರ ಪಿಎಸ್ಐ ಮಹೇಶ್, ಲಕ್ಷ್ಮಣ್ ಹೊಸಪೇಟೆ ಸೇರಿದಂತೆ ತಾಲೂಕಿನ ವಿವಿಧ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸಹಕಾರಿ ಬ್ಯಾಂಕ್ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಹಾಗೆ ಸೋಷಿಯಲ್ ಆರ್ಡರ್, ಸಾಮಾಜಿಕ ಸ್ವಾಸ್ಥ್ಯವನ್ನು ನಾವು ಯಾವ ರೀತಿ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ, ಇದನ್ನ ನಿಮಗೆ ಗೊತ್ತಿದ್ದು ಸಹ ಆಗಾಗ್ಗೆ ಒಮ್ಮೊಮ್ಮೆ ನಿಮ್ಮಗಳನ್ನು ಕರೆದು ಈ ರೀತಿ ಇಂಟ್ರಾಕ್ಟ್ ಮಾಡಿ ನಡೆದಂತಹ ಘಟನೆಗಳನ್ನು ನಿಮ್ಮ ಕಣ್ಣು ಮುಂದೆ ಬಿಚ್ಚಿದಾಗ ಮಾತ್ರ ನಿಮಗೂ ಸಹ ಸ್ವಲ್ಪ ಹೌದು ನಾವು ಏನಾದರೂ ಮಾಡಬೇಕು, ಹಣದ ಭದ್ರತೆಗೆ ಏನಾದರೂ ಮಾಡಬೇಕು. ಏಕೆಂದರೆ ಇವತ್ತು ಕಳ್ಳರು ಏನು ಮಾಡಿದ್ದಾರೆ ಅಂದರೆ ಏನು ಮಾಡ್ತಾ ಇದ್ದಾರೆ, ಮುಂಚಿನ ಹಾಗೆ ವಸ್ತುಗಳನ್ನು ಕಳ್ಳತನ ಮಾಡ್ತಾ ಇಲ್ಲ, ನೇರವಾಗಿ ನಗದನ್ನು ಕಳ್ಳತನ ಮಾಡಲಿಕ್ಕೆ ಹೊರಟಿದ್ದಾರೆ. ಚಿನ್ನ ಮತ್ತು ಕರೆನ್ಸಿ ನೇರವಾಗಿ ನಗದಿಗೆ ಇಳಿದಿದ್ದಾರೆ. ಇವತ್ತು ಯಾರು ಸಹ ವಸ್ತುಗಳನ್ನು ಕಳ್ಳತನ ಮಾಡಿ ಅದನ್ನು ತೆಗೆದುಕೊಂಡೋಗಿ ಇನ್ನೊಬ್ಬರಿಗೆ ಮಾರಾಟ ಮಾಡಿ ಅವರು ಇವರು ಇಬ್ಬರು ಸಮೇತ ಸಿಕ್ಕಾಕೊಳ್ಳೋದು ಸವಾಸನೆ ಬೇಡಪ್ಪ, ಅದೇ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಅಂತೇಳಿ ಇಂಥ ನೇರವಾದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸುಲಭನ ಕೇಳಲಿಕ್ಕೆ ಆಗೋದಿಲ್ಲ. ಯಾರು 3-4 ಜನ ಆದರೂ ಇದ್ದೇ ಇರ್ತಾರೆ, ಎಲ್ಲೋ ರೋಡ್ ಸೈಡ್ ಇಳಿಸ್ತಾರೆ ವೆಹಿಕಲ್ಲು, ಅಲ್ಲಿ ಇಳಿಸ್ತಾರೆ. ಮೊನ್ನೆ ಆಗಿತ್ತು ಇದರಲ್ಲಿ ಆ ರೋಡ್ ಸೈಡ್ ಅಷ್ಟು ದೂರ ಇದೆ, ಅಲ್ಲಿ ಇಳಿಸ್ತಾ ಇದ್ದಾನೆ. ಅವನು ಬಂದು ದಬಾಕ್ ಹೋಗ್ತಾನೆ, ಇವನು ಕಿತ್ಕೊಂತಾನೆ, ಇವನು ಬಿಡ್ತಾನೆ, ಅವನು ಬಿಡ್ತಾನೆ. ಇಷ್ಟಲ್ಲಿ ಹಿಡಿಬೇಕಾದ್ರೆ ಆ ಗನ್ ಮ್ಯಾನ್ ಇಲ್ಲಿ ಹೋಗಿದ್ದ, ಅವನಿಗೂ ಭಯ, ನಾವು ಫೈರ್ ಮಾಡಿಬಿಟ್ರೆ ಯಾರಿಗೆ ಬಿದ್ದುಬಿಡ್ತದೋ ಆತನಿಗೂ ಭಯ. ಇಂತಹ ಪರಿಸ್ಥಿತಿಗಳು ಇದಾವೆ. ತಾವು ದಯವಿಟ್ಟು ಇನ್ಸಿಡೆಂಟ್ ಆಯಿತು, ಏನಾಯಿತು, ಅವನು ಜೋಳದ ವ್ಯಾಪಾರಿ, ಏನಂತ ಹೇಳಿದ್ರು ಮೆಕ್ಕೆಜೋಳದ ವ್ಯಾಪಾರಿ, ಎಲ್ಲ ಹೋಗಿ ದುಡ್ಡು ಕಲೆಕ್ಟ್ ಮಾಡಿದ. ಒಂದು 6 ಲಕ್ಷ ಆಯಿತು, ತೆಗೆದುಕೊಂಡು ಹೋದ. ಹೋಗೋದು ಬರೋದು ಅವನು ವ್ಯಾಪಾರ ಒಬ್ಸರ್ವ್ ಮಾಡ್ತಾ ಇದ್ದ. ಮೇಲ್ಗಡೆ ಹದ್ದು ಹೇಗೆ ಕಾಯ್ತಾ ಇರ್ತದೆ ಹಾಗೆ ಕಾಯ್ತಾ ಇರ್ತೀವಿ. ಸರಿ, ಈತನ ವ್ಯವಹಾರ ಇವನು ಸಂಚಾರ ಎಲ್ಲ ಗೊತ್ತಾಯಿತು. ಒಂದು ದಿವಸ ಬಂದರು ಯಾರು ಚಡ್ಡಿ ಗ್ಯಾಂಗ್ ಬಂದು ಇನ್ಸ್ಪೆಕ್ಟರ್ ನಮಗೆ ಸಿಸಿ ಕ್ಯಾಮೆರಾ ಸೆಕ್ಯೂರಿಟಿ ವಿಚಾರವಾಗಿ ಏನು ಹೇಳಿದರು. ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಕಂಪಲ್ಸರಿ ಎಲ್ಲರೂ ಸಿಸಿ ಕ್ಯಾಮ್ರಾ ಹಾಕಬೇಕು. ಎಟಿಎಂಗಳಿದ್ರೆ ಅದಕ್ಕೆ ಸಿಸಿ ಕ್ಯಾಮ್ರಾ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ನೇಮಕ ಮಾಡಬೇಕು. ರಾತ್ರಿ ಹೊತ್ತು ನೀವು ನೈಟ್ ಬ್ಯಾಂಕ್ಗಳು ಎಟಿಎಂ ಅದು ಓಪನ್ ಇದ್ದರೆ ಅಲ್ಲಿ ಕೂಡ ಸೆಕ್ಯೂರಿಟಿಗೆ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸಿಸಿ ಕ್ಯಾಮ್ರಾ ಜೊತೆಗೆ ನೀವು ಕೂಡ ಕೆಲವೊಂದು ಅನುಮಾನಾಸ್ಪದ ವ್ಯಕ್ತಿಗಳು ನಿಮ್ಮ ಬ್ಯಾಂಕ್ ಒಳಗಡೆ ಬರ್ತಿರ್ತಾರೆ. ನೀವು ಈಗಾಗಲೇ ಟಿವಿಯಲ್ಲಿ ಗಮನಿಸಿರ್ತೀರಿ, ಏನು ಉಳ್ಳಾಳಲ್ಲಿ
ನಮ್ಮ ಮಂಗಳೂರಲ್ಲಿ ಏನು ದರೋಡೆ ಆಯಿತು, ಅದೇ ರೀತಿ ಬೀದರಲ್ಲಿ ಅಟ್ಯಾಕ್, ಸಾಕಷ್ಟು ಅಫೆನ್ಸ್ ನೀವೇನು ಇದರಲ್ಲಿ ನೋಡಿರ್ತೀರ. ಅದರಲ್ಲಿ ಕೆಲವು ಬ್ಯಾಂಕ್, ಆಮೇಲೆ ATM ಒಳಗಡೆ ತಮ್ಮ ಐಡೆಂಟಿಫಿಕೇಶನ್ ಮುಖ ಕಾಣ್ದಾಗೆ ಕ್ಯಾಪ್ ಹಾಕೊಳ್ಳೋದು ಅಥವಾ ಮಾಸ್ಕ್ ಹಾಕೊಂಡು ಬರೋದು, ಇವೆಲ್ಲ ಡೌಟ್ಫುಲ್ ವಿಚಾರಗಳು. ಈ ರೀತಿ ವ್ಯಕ್ತಿಗಳು ಏನಾದರೂ ಪದೇ ಪದೇ ನಿಮ್ಮ ಬ್ಯಾಂಕ್ ಒಳಗಡೆ ಬರ್ತಾ ಇದ್ರೆ, ಅನುಮಾನಾಸ್ಪದೆಗ ಅಲ್ಲಾಡ್ತಾ ಇದ್ರೆ ಬಂದು ವಾಚ್ ಮಾಡ್ಕೊಂಡು ಹೋಗ್ತಾರೆ, ಬಂದು ಸರ್ವೆ ಮಾಡ್ತಾರೆ. ನಮ್ಮಲ್ಲಿ ಬೀಗ ಹಾಕಿ ಬ್ಲಾಕ್ ಮಾಡುವ 13 ಅಮೌಂಟ್ ಅಷ್ಟು ಬೆಲೆ ಬಾಳುವ ಬಂಗಾರ ಮತ್ತು ಕ್ಯಾಶ್ ಅನ್ನು ಏನ್ ಮಾಡಿದ್ರು, ಆ ನ್ಯಾಮ್ತಿಯಲ್ಲಿ ಸಿಲಿಂಡರ್ ಇದರಿಂದ ಬ್ಲಾಸ್ಟ್ ಮಾಡ್ತಾರೆ. ಕಿಟಕಿ ಅವರು ನಾವಂತ ಇಲ್ಲೇ ಸಿಲಿಂಡರ್ ಇದರಿಂದ ಬ್ಲಾಸ್ಟ್ ಮಾಡ್ತಾರೆ. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.